ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕ್ವಿಜ್ ಬಾನುಲಿ ಪ್ರಶ್ನೆ ಇದರಲ್ಲಿ ವಿಜೇತರಾದಂತಹ ದತ್ತಾತ್ರೇಯ ಚನಗೊಂಡ ಅವರು ಉಪಸ್ಥಿತರಿದ್ದಾರೆ. ದತ್ತಾತ್ರೇಯ ಚನಗೊಂಡ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ದತ್ತಾತ್ರೇಯ ಅವರೇ, ಹೇಳ್ರಿ, ಮೊದಲಿಗೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಬಾನುಲಿ ಪ್ರಶ್ನೆ ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವು ಎಲ್ಲ 5 ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ನೀಡಿ ಧನ್ಯವಾದಗಳು ಸರ್. ವಿಜೇತರಾಗಿದ್ದೀರಿ. ಮತ್ತೊಮ್ಮೆ ಅಭಿನಂದನೆಗಳು. ನಿಮ್ಮ ಪರಿಚಯ ಮಾಡಿಕೊಡ್ತೀರಿ ನಮ್ಮ ಕೇಳುಗರಿಗೆ? ನನ್ನ ಹೆಸರು ದತ್ತಾತ್ರೇಯ ಅಂತ ಸರ್. ನಾನು ಜೇವರಿ ತಾಲೂಕು ಅಂಕಲಿಗಿಂದ ಬಂದಿದ್ದೀನಿ ಸರ್. ನಮ್ಮದು ಮೂಲ ಕುಟುಂಬ ಕೃಷಿ ಆಗಿದೆ ಸರ್. ಇಬ್ಬರು ಅಣ್ಣದರಿದ್ದಾರೆ ಸರ್. ನಮ್ಮ ತಂದೆಯವರು ಕೃಷಿ ಕೆಲಸ ಮಾಡ್ತಾರೆ ಸರ್. ದತ್ತಾತ್ರೇಯ ಅವರೇ, ಸಾಮಾನ್ಯವಾಗಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಒಂದು ಆಸಕ್ತಿ ಅನ್ನೋದು ಮುಖ್ಯವಾಗಿರಲೇಬೇಕು. ಆಸಕ್ತಿ ಇರಬೇಕು, ಜೊತೆಗೆ ಪ್ರಚಲಿತ ವಿದ್ಯಮಾನದ ನಾಲೆಜ್ ಇರಬೇಕು. ನೀವು ಕೃಷಿ ಕುಟುಂಬದಿಂದ ಬಂದೀನಿ ಅಂತ ಹೇಳ್ತೀರಿ, ಕೃಷಿಯನ್ನು ಮಾಡ್ತೀನಿ ಅಂತ ಹೇಳ್ತೀರಿ. ಮತ್ತೆ ಹೇಗೆ ನೀವು ಇದು ಆಸಕ್ತಿಯನ್ನು ಡೆವಲಪ್ಮೆಂಟ್ ಮಾಡ್ಕೊಂಡ್ರಿ? ಸರ್, ನಾನು ಓದ್ತಿರೋದು ಸರ್ BA ತನಕ ಡಿಗ್ರಿ ತನಕ ಓದಿದ್ದೀನಿ ಸರ್. ಆಮೇಲೆ ಅದೇ ಓದ್ತಾನೆ ಸರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೆ. ಅದ್ರ ಕೂಡ ಹಾಗೆ ಅಗ್ರಿಕಲ್ಚರ್ ಹೊಲದಲ್ಲಿ ಕೆಲಸ ಮಾಡ್ತಾ ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೆ ಸರ್. ಅಂದ್ರೆ ಕೃಷಿ ಜೊತೆಗೆ ನೀವು ಅಧ್ಯಯನ ಮಾಡ್ತಿದ್ರಿ? ಅಧ್ಯಯನ ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಿದ್ರಿ. ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಿದ್ರಿ ಸರ್? ಬೆಳಗ್ಗೆ 7:05 ನಿಮಿಷಕ್ಕೆ ಪ್ರದೇಶ ಸಮಾಚಾರ, ಒಂದು 10 ನಿಮಿಷ ಗಂಟೆಗೆ ನಿಮ್ಮ ವಾರ್ತಾ ಕೇಳ್ತಿದ್ದೆ ಸರ್. ಮತ್ತೆ 2:15 ಮತ್ತೆ ಪ್ರದೇಶ ಸಮಾಚಾರ, ಸಾಯಂಕಾಲ ಮತ್ತೆ ಪ್ರದೇಶ ಸಮಾಚಾರ, ಮತ್ತೆ ಆಮೇಲೆ ಹವಾಮಾನ ವರದಿ, ಆಮೇಲೆ ಕೃಷಿ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವೆಲ್ಲ ಕಾರ್ಯಕ್ರಮ ಕೇಳ್ತೀನಿ ಸರ್. ಹೇಗೆ ಕೇಳ್ತಿದ್ರಿ ಇದೆಲ್ಲ? ಅಂದ್ರೆ ರೇಡಿಯೋ ಇಟ್ಕೊಂಡಿದ್ರಾ ಅಥವಾ ಈಗ ಸರ್ ಮೊಬೈಲಲ್ಲೇ ನ್ಯೂಸ್ ಆನ್ ಏರ್ ಆ್ಯಪ್ ಕೇಳ್ತಾ ಇದ್ದೀನಿ ಸರ್. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ? ಅದರಲ್ಲೇ ಕೇಳ್ತೀರಾ? ಮೂಲತಃ ನಮ್ಮ ತಾತ ಅವರು ರೇಡಿಯೋ ಕೇಳ್ತಿದ್ರು ಸರ್. ಅವ್ರದಿಂದ ಪ್ರಭಾವಿತನಾಗಿ ನಾನು ಇವಾಗ ಮೊಬೈಲಲ್ಲೇ ಕೇಳ್ತಾ ಇದ್ದೀನಿ ಸರ್. ಮನೆಯಲ್ಲಿ ಇತ್ತು ಸರ್ ಮೊದಲು ರೇಡಿಯೋ. ಹಾಗಾದ್ರೆ ನಿಮ್ಮ ಕುಟುಂಬ ಮೊದಲಿಂದನೂ ರೇಡಿಯೋ ಇದೆ ಸರ್. ಡಿಜಿಟಲ್ ಯುಗದಲ್ಲಿ ಇದೀವಲ್ಲ, ತುಂಬಾ ಜನರು ಟಿವಿ, ಮೊಬೈಲ್, ಇಂಟರ್ನೆಟ್ ಅಂತ ಬೇರೆ ಬೇರೆ ಸೆಳೆತಕ್ಕೆ ಒಳಗಾಗಿರ್ತಾರೆ. ಆದ್ರೂ ಈ ಕಾಲದಲ್ಲೂ ತಾವು ರೇಡಿಯೋ ಕೇಳಿ ಅದರಿಂದ ನೀವು ಪ್ರಭಾವಿತರಾಗಿ ಪ್ರಿಪರೇಷನ್ಸ್ ಎಲ್ಲ ಮಾಡಿದ್ರಿ ಅಂತ ಹೇಳಿದ್ರೆ, ಹೇಗಿದೆಲ್ಲ ಸಾಧ್ಯ ಆಯ್ತು ಸರ್? ಇದು ಈಗ ಎಲ್ಲ ಡಿಜಿಟಲ್ ಕ್ರಾಂತಿ ಇದೆ ಸರ್. ಇದು ಹೇಗಿದೆ ಅಂದ್ರೆ, ಈಗ ನಾವು ಯಾವ ತರ ಯೂಸ್ ಮಾಡ್ತೀವಿ ಆ ತರ, ಆದ್ರೆ ಮಾಹಿತಿ ಮಾತ್ರ ನಿಖರವಾಗಿರುತ್ತೆ ಸರ್. ಆಕಾಶವಾಣಿ ಮಾಹಿತಿ ಸರ್. ಇದು ನಮ್ದು ಕಲಬುರಗಿ ಆಕಾಶವಾಣಿ ಒಂದೇ ಅಲ್ಲ ಸರ್. ಧಾರವಾಡ, ಬೆಂಗಳೂರು ರೆಂಬೋ, ವಿವಿಧ ಭಾರತಿ, ಆಮೇಲೆ ಹಾಸನ, ಹೊಸಪೇಟೆ, ರಾಯಚೂರು, ಚಿತ್ರದುರ್ಗ, ಇವೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ಬೋದು ಸರ್. ನಾವು ಒಟ್ಟು 18 ಸ್ಟೇಷನ್ಗಳಿದಾವೆ. 18 ಸ್ಟೇಷನ್ ಕಾರ್ಯಕ್ರಮ ಕೇಳ್ಬೋದು ನಾವು. ನಿಮ್ಮದು ಟೈಮಿಂಗ್ 3 ಗಂಟೆ ಆಯ್ತಂದ್ರೆ ಕ್ಲೋಸ್ ಆಗಿಬಿಡುತ್ತೆ ಸರ್. ಮತ್ತೆ ಹೊಳ್ಳಿ 5:00 ಚಾಲು ಆಗ್ತದೆ. ಅವಾಗ ನಾವು ಏನು ಮಾಡ್ತೀವಿ ಸರ್, ಅಲ್ಲಿ ಕ್ವಿಜ್ ಕಾರ್ಯಕ್ರಮ ಮಾಡ್ತಾರೆ ಸರ್ FM ರೆಂಬೋದಲ್ಲಿ 3 ರಿಂದ 4 ಗಂಟೆ, 1 ಅವರ್ ಸರ್. ಅವ್ರ ಕಾರ್ಯಕ್ರಮ ಕೇಳ್ಬೋದು ಸರ್. 4 ನಾವು ಅಂದ್ರೆ ನೀವು ರೇಡಿಯೋ ಬರೀ ಕಲಬುರಗಿ ಕೇಂದ್ರ ಅಲ್ಲ, ಕರ್ನಾಟಕದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೇಳ್ತೀರಿ. ತಾವು ಹೇಳಿದ್ರಿ ಆಗ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಿದ್ದೆ ಅಂತ. ಈಗ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ ಸರ್, ಇವಾಗ ಬಿಟ್ಟಿದ್ದೀನಿ ಸರ್. ಬಿಟ್ಟು ಮತ್ತೆ 1 ವರ್ಷ ಆಯ್ತು ಸರ್, ಬಿಟ್ಟಿದ್ದೀನಿ. ಓಕೆ. ಅಂದ್ರೆ ನೀವು ಫುಲ್ ಟೈಮ್ ಇವಾಗ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಈಗ ಕೃಷಿ ಅಂದ್ರೆ, ಕೃಷಿ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ದು ಜಮೀನು ಎಷ್ಟಿದೆ, ಯಾವ ರೀತಿ ಜಮೀನಿದೆ, ಯಾವೆಲ್ಲ ಬೆಳೆಗಳನ್ನ ಬೆಳಿತೀರಿ? ಒಂದು 10 ಎಕರೆ ಜಮೀನು ಇದೆ ಸರ್. ಅದರಲ್ಲಿ ಒಂದು 3 ಎಕರೆ ತೊಗರಿ, ಒಂದು 3 ಎಕರೆ ಹತ್ತಿ, ಒಂದು 2 ಎಕರೆ ಕಬ್ಬು, ಈ ತರ ಮಾಡಿದೀನಿ ಸರ್. ಅದರಲ್ಲಿ ಈ ಸಾರಿ ಸ್ವಲ್ಪ ಜಾಸ್ತಿ ಮಳೆಯಾಗಿ ಎಲ್ಲ ತೊಗರಿ ಹೋಗಿ ಸರ್. 1 ಎಕರೆ ಇದೆ ಸರ್ ತೊಗರಿ. ಅಂದ್ರೆ ತಾವು ಎಜುಕೇಟೆಡ್, ಹೌದು, ವಿದ್ಯಾವಂತರು, ಜೊತೆಗೆ ಈಗ ಕೃಷಿ ಕಡೆ ಮುಖ ಮಾಡಿದಿರಲ್ಲ. ಈಗ ತುಂಬಾ ಜನ ವಿದ್ಯಾವಂತರೆಲ್ಲ ಕೃಷಿ ಕಡೆಗೆ ಮುಖ ಮಾಡ್ತಿದ್ದಾರೆ. ಸ್ವಂತ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬಹುದು, ಒಂದು ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಬಹುದು ಅಂತ. ತಾವಾಗಲೇ ಹೇಳಿದ್ರಿ, ಇದು ವಿಪರೀತ ಮಳೆ ಆಗಿರೋದ್ರಿಂದ ಈ ಸರ್ತಿ ಸ್ವಲ್ಪ ಬೆಳೆ ಹಾನಿಯಾಗಿದೆ ಅಂತ. ಈಗ ಬೆಳೆ ಹಾನಿ ಸಲುವಾಗಿ ಬೇರೆ ಬೇರೆ ಸರ್ಕಾರದ ಯೋಜನೆಗಳಿದೆ, ಇನ್ಶೂರೆನ್ಸ್ ಸ್ಕೀಮ್ ಎಲ್ಲ, ಅದೆಲ್ಲ ನೀವು ಮಾಡಿಸಿದ್ದೀರಾ? ಫಸಲ್ ಬಿಮಾ ಯೋಜನೆ ಆಮೇಲೆ ಮಾಡಿಸಿದ್ದೇನೆ ಸರ್. ಫಸಲ್ ಬಿಮಾ ಯೋಜನೆ ಮಾಡಿಸಿದ್ದೇನೆ ಸರ್. ಅದರಲ್ಲಿ ಬರುತ್ತೆ ಸರ್, ಅಮೌಂಟ್ ಬರುತ್ತೆ. ನಾವು ಬಂದು ನಮ್ಮ ಹೊಲಕ್ಕೆ ಬಂದು ಸಮೀಕ್ಷೆ ಮಾಡಿ ಫೋಟೋ ಹೊಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಕೃಷಿ ಕುಟುಂಬನೇ ನಿಮ್ದು ಆಗಿರೋದ್ರಿಂದ ತುಂಬಾ ಸವಾಲೇನು ಅನ್ಸಲ್ಲ ಅನ್ಸುತ್ತೆ ನಿಮಗೆ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದು? ಕೃಷಿ ಏನಿಲ್ಲ ಸರ್, ಎಲ್ಲರೂ ನಮ್ಮ ಅಣ್ಣಂದಿರಿದಾರಲ್ಲ ಸರ್, ಅವರು ಕೂಡ ನಾವು ಒಟ್ಟಿಗೆ ಕಲ್ತಿ ಮಾಡ್ತೀವಿ ಸರ್. ಈಗ ಬೇರೆ ಯುವಕರು ತುಂಬಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಿರ್ತಾರೆ, ಬೇರೆ ಬೇರೆ ಹಂತಗಳಲ್ಲಿ ಅವರು ಕ್ಲಿಯರ್ ಮಾಡಿರಲ್ಲ ಎಕ್ಸಾಮನ್ನು. ಆ ಥರದವರು ಮತ್ತೆ ಕೃಷಿ, ಅವ್ರ ಕುಟುಂಬದಲ್ಲೂ ಜಮೀನು ಇರುತ್ತೆ, ಆ ಥರದವ್ರು ಕೃಷಿ ಕಡೆ ಬರಬೇಕಾದ್ರೆ ಅವರಿಗೆಲ್ಲ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಕೃಷಿಯಲ್ಲಿ ಮಾಡಿದ್ರೆ ಸರ್ ಲಾಭ ಇದೆ ಸರ್, ಆದರೆ ಇದರಲ್ಲಿ ನಾವು ಸ್ವಂತ ದುಡಿಮೆ ಸರ್ ಇದು. ಆದರೆ ನಾವು ಅವ್ರಿಗೆ ಬೇರೆಯವ್ರ ಇದರಲ್ಲಿ ಏನಿಲ್ಲ ಸರ್. ನಾವು ಸ್ವಂತ ದುಡಿಮೆ ಮಾಡಿ ನಾವು ಲಾಭ ತಗೋಬಹುದು ಸರ್ ಕೃಷಿಯಲ್ಲಿ ಸರ್. ಅಂದ್ರೆ ಕೃಷಿ ಸರಿಯಾಗಿ ನೀವು ನಿರ್ವಹಣೆ ಮಾಡಿದ್ರೆ ಉತ್ತಮ ಲಾಭ ಗಳಿಸಬಹುದು ಅಂತ ಹೇಳ್ತೀರಿ. ಇನ್ನು ನಮ್ಮ ಕ್ವಿಜ್ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ನಿಮ್ಗೆ ಯಾವ ರೀತಿ ಅನಿಸ್ತು? ಅಂದ್ರೆ ಬಾನುಲಿ ಪ್ರಶ್ನೆ ಕ್ವಿಜ್ ಕಾರ್ಯಕ್ರಮ, ಪ್ರಶ್ನೆಗಳ ಸ್ವರೂಪ ಇರಬಹುದು, ಅದರ ಕಠಿಣತೆ
ಸಾಧ್ಯತೆ ಇರಬಹುದು? ಯಾವ ರೀತಿ ಅನಿಸ್ತು ನಿಮಗೆ? ಚಲೋ ಇದೆ ಸರ್, ಹಂಗೇನಿಲ್ಲ ಸರ್. ಅದ್ರಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೂ ಕ್ವಶನ್ ಬರ್ತವೆ ಸರ್, ಇವುಗಳಿಂದ ನಾವು ಮಾಡಿ ತೊಗೊಳ್ಬೋದು ಸರ್, ಹಂಗೇನಿಲ್ಲ, ಚಲೋ ಇದೆ ಕಾರ್ಯಕ್ರಮ. ಮತ್ತೆ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಅನೇಕರು ಭಾಗವಹಿಸ್ತಾ ಇರ್ತಾರೆ, ಆದರೆ ಕೆಲವರು ಮಾತ್ರ ವಿಜೇತರಾಗ್ತಾ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ವಿಜೇತರಾಗಬೇಕು ಅಂದ್ರೆ ಆ ಥರ ಕೇಳುಗರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪ್ರಯತ್ನ ಮಾಡ್ಬೇಕು ಸರ್. ಒಂದೇ ಸಾರಿ ಮಾಡಿದ್ದೀನಿ, ಮಾಡಿ ಬಿಡ್ತೀನಿ ಸರ್, ಆಗ್ಲಿಲ್ಲಪ್ಪ, ಕರೆ ಕನೆಕ್ಟ್ ಆಗಲಿಲ್ಲ ಅಂದ್ರೆ ಬಿಟ್ಬಿಡೋದಿಲ್ಲ ಸರ್, ಮಾಡ್ಬೇಕು ಸರ್. 3 ಸಾರಿ ಚಾನ್ಸ್ ಇರುತ್ತೆ ಸರ್ ಒಂದು ಇದರಲ್ಲಿ. 3 ಸಾರಿ ಅಂದ್ರೆ ನಾ 3ನೇ ಬಾರಿ ಚಾನ್ಸಿಗೆ ಅಟೆಂಡ್ ಆಗಿದ್ದೇನೆ ಸರ್. ನನಗೆ ಅಂದ್ರೆ 3ನೇ ಅವಕಾಶ ವಿಜೇತನಾಗಿದ್ದೇನೆ ಸರ್. ಹೀಗಾಗಿ ಪ್ರಯತ್ನ ಜಾರಿ ಇರಬೇಕು ಅಂತ ಹೇಳ್ತೀರಾ? ಪ್ರಯತ್ನ ಕಂಟಿನ್ಯೂ ಇರ್ಬೇಕು ಸರ್. ನಿಮ್ಮ ಮುಂದಿನ ಕನಸುಗಳು ಏನಿದೆ ದತ್ತಾತ್ರೇಯ ಅವರೇ? ಅಂದ್ರೆ ಈಗ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ ಫುಲ್ ಟೈಮು, ಮುಂದೆ ಏನೆಲ್ಲ ಕನಸುಗಳು ಕಟ್ಕೊಂಡಿದ್ದೀರಿ? ಕೃಷಿಯಲ್ಲೇ ಮುಂದುವರಿಬೇಕಂತ ಸರ್, ಕೃಷಿಯಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ. ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡ್ರಿ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ವಿಠಲ್ ಅಂತ, ತಾಯಿ ಶಾರದಾಬಾಯಿ ಅವರು, ನಮ್ಮ ಅಣ್ಣ ಕಂಟು ಅಂತ, ಆಮೇಲೆ ಗುರುರಾಜ್ ಅಂತ. ಒಟ್ಟು 5 ಜನ ಸದಸ್ಯರಿದ್ದೀರಿ. ಹಾಂ ಸರ್. ತುಂಬ ಧನ್ಯವಾದಗಳು ದತ್ತಾತ್ರೇಯ ಅವರೇ. ದೂರದ ಅಂಕಲ್ಗಿಯಿಂದ ನಮ್ಮ ಸ್ಟುಡಿಯೋಗೆ ಬಂದು ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಬಾನುಲಿ ಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜೇತರಾಗಿದ್ರಿ. ಮತ್ತೊಮ್ಮೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್.